Hello students, today let's see about the operators and expressions in Java. First let's see the operators. So ಯಾವ್ಯಾವ ತರ operators ಇರುತ್ತೆ ಅಂತ. Operator ಅಂದ್ರೆ ಏನು? It will perform the operation on two operands. For example, A plus B ಅಂದ್ರೆ ಇದಕ್ಕೆ operator ಅಂತ ಅಂತೀವಿ. So ಯಾವ್ಯಾವ ತರ operators ಇರುತ್ತೆ ಇಲ್ಲಿ ಜಾವಾದಲ್ಲಿ ಅಂತ ನೋಡೋಣ. First one is arithmetic operators. First one is arithmetic operators. Okay, arithmetic operations ಅಂದ್ರೆ ಏನು? It will perform the arithmetic operations. For example, ಯಾವುದಕ್ಕೆ ಅಂತೀವಿ? ಪ್ಲಸ್ ಮೈನಸ್ ಸ್ಟಾರ್ ಸ್ಲಾಶ್ and then modulus. So ಇದಕ್ಕೆ ಏನಂತೀವಿ ನಾವು? arithmetic operations ಅಂತ ಅಂತೀವಿ. ಅಂದ್ರೆ plus means this is arithmetic operator, it will add the two values and then it will subtract. Minus means, so star means multiplication. A slash B andre it will print the quotient. Divide use ಮಾಡ್ತೀವಿ, but result is quotient. A modulus B andre it will print the remainder. It will divide the number from B and then it will print the remainder as a result. But slash idre quotient ಅಂತ ರಿಪ್ಲೈ ಮಾಡ್ತೀವಿ. ಸೊ ಇದಕ್ಕೆ ನಾವು ಇಂಟೀಜರ್ ಅರ್ಥಮೆಟಿಕ್ ಅಂತ ಅಂತೀವಿ. ಓಕೆ, ಸರಿ, ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಅಂತೀವಿ. ಸೊ ಇದರಲ್ಲಿ ಫಸ್ಟ್ ಇಸ್ ಇಂಟೀಜರ್ ಅರ್ಥಮೆಟಿಕ್. ಅಂದ್ರೆ ನೀವು ಫುಲ್ ನಂಬರ್ಗೆ, ಫಾರ್ ಎಕ್ಸಾಂಪಲ್ 14 3 ಅಥವಾ -14 3, ಇದಕ್ಕೆ ಇಂಟೀಜರ್ ಅರ್ಥಮೆಟಿಕ್ ಅಂತ ಅಂತೀರ. ಸೊ ರಿಯಲ್ ಅರ್ಥಮೆಟಿಕ್ ಅಂದ್ರೆ ಏನು? ಪಾಯಿಂಟ್ ಸಮಥಿಂಗ್, ಫಾರ್ ಎಕ್ಸಾಂಪಲ್ 20.5. ಸೊ ಈ ತರ ವ್ಯಾಲ್ಯೂಸ್ ಇದ್ರೆ ಅದಕ್ಕೆ ರಿಯಲ್ ಅರ್ಥಮೆಟಿಕ್ ಅಂತ ಅಂತೀರ. ಸೊ ಮಿಕ್ಸ್ಡ್ ಮೋಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಂತ ಇರುತ್ತೆ? 10/2.5 ಅಂತ ಇರುತ್ತೆ. ಇದಕ್ಕೆ ಮಿಕ್ಸ್ಡ್ ಮೋಡ್. ಸೊ ಇಂಟೀಜರ್ ಇದೆ, ರಿಯಲ್ ಇದೆ, ಇಂಥದಕ್ಕೆ ಮಿಕ್ಸ್ಡ್ ಮೋಡ್ ಅರ್ಥಮೆಟಿಕ್ ಅಂತ ಅಂತೀವಿ. ಸೊ ಇದು ಅರ್ಥಮೆಟಿಕ್ ಆಪರೇಟರ್ಸ್. ಓಕೆ, ಸೊ ನೆಕ್ಸ್ಟ್ ಇಸ್ ರಿಲೇಷನಲ್ ಆಪರೇಟರ್ಸ್. ಸೊ ನೆಕ್ಸ್ಟ್ ಇಸ್ ರಿಲೇಷನಲ್ ಆಪರೇಟರ್ಸ್ ಅಂತ ಅಂತೀವಿ. ಮೀನ್ಸ್ ಟು ಕಂಪೇರ್, ಏನಾದ್ರು ನೀವು ವ್ಯಾಲ್ಯೂಸ್ ನ ಕಂಪೇರ್ ಮಾಡಬೇಕು ಅಂದ್ರೆ ನಾವು ಅವಾಗ ರಿಲೇಷನಲ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಯಾವ್ದಿರುತ್ತೆ? ಫಾರ್ ಎಕ್ಸಾಂಪಲ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಆರ್ ಈಕ್ವಲ್ ಟು ನಾಟ್ ಈಕ್ವಲ್ ಟು, ಇದಕ್ಕೆ ರಿಲೇಷನಲ್ ಆಪರೇಟರ್. ಸೊ ಎ ಈಸ್ ಲೆಸ್ ದ್ಯಾನ್ ಬಿ. ಫಾರ್ ಎಕ್ಸಾಂಪಲ್ ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ 20. ಸೊ 10 is less than 20. ಅವಾಗ ಏನಂತ ಬರುತ್ತೆ? ಟ್ರೂ ಅಂತ ಮಾತ್ರ ಬರುತ್ತೆ. ಓಕೆ, ಸೊ ಟ್ರೂ ಫಾಲ್ಸ್ ಮಾತ್ರ ಔಟ್ಪುಟ್ ಬರೋದು. ಇದಕ್ಕೆ ಏನು ಕ್ಯಾಲ್ಕುಲೇಟ್ ಆಗಲ್ಲ ಬೈ ಚಾನ್ಸ್. ಸೊ 20 10 ಅಂತ ಇದ್ರೆ ಏನಂತ ಬರುತ್ತೆ? ಫಾಲ್ಸ್ ಅಂತ ಬರುತ್ತೆ. ಓಕೆ, ಇದಕ್ಕೆ ಏನಂತೀರಾ? ರಿಲೇಷನಲ್ ಆಪರೇಟರ್ಸ್. ಮೀನ್ಸ್ ಯು ಆರ್ ಕಂಪೇರಿಂಗ್ ದ ವ್ಯಾಲ್ಯೂಸ್ ಆಫ್ ಟೂ ವೇರಿಯೇಬಲ್ಸ್ ಅಂಡ್ ಇಟ್ ವಿಲ್ ಪ್ರೊಡ್ಯೂಸ್. ಇಫ್ ಇಟ್ ಇಸ್ ಟ್ರೂ ಮೀನ್ಸ್ ಇಟ್ ವಿಲ್ produce the output true. If it is false means it will produce the output false. ಇದಕ್ಕೆ ಏನಂತೀರಾ? ರಿಲೇಷನಲ್ ಆಪರೇಟರ್ಸ್ ಅಂತ ಅಂತೀರ. ಸೊ ನೆಕ್ಸ್ಟ್ ಇಸ್ ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್ಸ್ ಅಂತ ಅಂತೀವಿ. ಸೊ ಯಾವ್ಯಾವುದು ಲಾಜಿಕಲ್ ಆಪರೇಟರ್ಸ್? and then or and then not. ಲಾಜಿಕಲ್ ನಾಟ್. ಸೊ ಲಾಜಿಕಲ್ and, ಲಾಜಿಕಲ್ or and then ಲಾಜಿಕಲ್ ನಾಟ್ ಅಂತ ಅಂತೀವಿ. ಸೊ ಇದಂಗೆ ಎರಡು ಕಂಡೀಷನ್. ಫಾರ್ ಎಕ್ಸಾಂಪಲ್ ಎರಡು ಇರುತ್ತೆ. ಎ ಗ್ರೇಟರ್ ದ್ಯಾನ್ ಬಿ, ಎಕ್ಸ್ ಇಸ್ ಈಕ್ವಲ್ ಟು 10 ಅಂತ. ಸೊ ನೀವು ಎರಡು ಇದ್ದಾಗ ನೀವು ಹೆಂಗೆ ಯೂಸ್ ಮಾಡ್ತೀರಿ ಅಂತ. ಫಾರ್ ಎಕ್ಸಾಂಪಲ್ ಎ ಗ್ರೇಟರ್ ದ್ಯಾನ್ ಬಿ ಅಂಡ್ ಎಕ್ಸ್ ಈಸ್ ಈಕ್ವಲ್ ಟು 10 ಅಂತ ಇದ್ರೆ, ಸೊ ಫಾರ್ ಎಕ್ಸಾಂಪಲ್ ಆ್ಯಂಡ್ ಇದ್ರೆ ಟ್ರೂ ಇದ್ರೆ ಮಾತ್ರ ಟ್ರೂ ಬರುತ್ತೆ. ಉಳಿದಿದ್ದೆಲ್ಲ ಟ್ರೂ ಫಾಲ್ಸ್ ಇದ್ರೆ ಫಾಲ್ಸ್, ಅಗೇನ್ ಫಾಲ್ಸ್ ಟ್ರೂ ಇದ್ರೆ ಫಾಲ್ಸ್. ಸೊ ಫಾಲ್ಸ್ ಇದ್ರೆ ಫಾಲ್ಸ್. ಅಂದ್ರೆ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್. ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 20. ಸರಿ, a is equal to 20, b is equal to 10, x is equal to 10 ಅನ್ಕೋಣ. So see here 20 greater than 10 and
x ಎಷ್ಟು 10 is equal ಅವಾಗ ಮಾತ್ರ ಟ್ರೂ ಬರುತ್ತೆ, ಅದರ್ವೈಸ್. ಸೊ ಈಗ ಫಾರ್ ಎಕ್ಸಾಂಪಲ್ x is equal to 20 ಇದೆ, ಸೊ 20 equal to ಒಂದು ಕಂಡೀಷನ್ ಟ್ರೂ ಇದೆ, ಇದು ಫಾಲ್ಸ್ ಆಯ್ತು ಅಂದ್ರೆ ರಿಸಲ್ಟ್ ಏನ್ ಬರುತ್ತೆ, ಫಾಲ್ಸೇ ಬರುತ್ತೆ. ಅಂದ್ರೆ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಟ್ರೂ ಔಟ್ಪುಟ್ ಬರುತ್ತೆ. ಬಟ್ ಫಾಲ್ಸ್ ಅಲ್ಲಿ ಆರ್ ಅಲ್ಲಿ ಹಂಗಲ್ಲ, ಲಾಜಿಕಲ್ ಆರ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಟ್ರೂ ಇದ್ರೂ ಟ್ರೂ, ಸೊ ಟ್ರೂ ಫಾಲ್ಸ್ ಇದ್ರೆ ಟ್ರೂ, ಫಾಲ್ಸ್ ಟ್ರೂ ಇದ್ರೂ ಟ್ರೂ, ಫಾಲ್ಸ್ ಇದ್ರಾಗ ಮಾತ್ರ ಫಾಲ್ಸ್ ಬರುತ್ತೆ. ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಇದು ಟ್ರೂ ಅಂತ ಬರುತ್ತೆ. ನೋಡ್ರಿ 20 ಗ್ರೇಟರ್ ದ್ಯಾನ್ 2 ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ಬಟ್ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ, ಆದ್ರೂ ಏನಂತ ಬರುತ್ತೆ, ಟ್ರೂ ಅಂತ ಬರುತ್ತೆ. ಯಾವಾಗ ಎರಡೂ ಫೇಲ್ ಆದಾಗ, ಫಾರ್ ಎಕ್ಸಾಂಪಲ್ a is equal to 10, b is equal to 20, ಸೊ 10 ಗ್ರೇಟರ್ ದ್ಯಾನ್ 20 ನ ನೋ, ಎರಡೂ ಫೇಲ್ ಆದಾಗ ಮಾತ್ರ ಫಾಲ್ಸ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಲಾಜಿಕಲ್ ಆಪರೇಟರ್ಸ್. ಓಕೆ, ಸೊ ನೆಕ್ಸ್ಟ್ ಇಸ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಅಂತೀವಿ. ಅಸೈನ್ಮೆಂಟ್ ಆಪರೇಟರ್ ಫಾರ್ ಎಕ್ಸಾಂಪಲ್ ವಿ ಆಪರೇಟರ್ ಇಸ್ ಈಕ್ವಲ್ ಟು ಎಕ್ಸ್ಪ್ರೆಷನ್ ಅಂತ, ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪ್ರೆಷನ್ ಎಕ್ಸ್ ಆಪರೇಟರ್ ಯಾವುದು ಪ್ಲಸ್ ಇಸ್ ಈಕ್ವಲ್ ಟು ವೈ ಅಂತ ಅನ್ಕೋಣ. ಸೊ ವಿ ಅಂದ್ರೆ ವೇರಿಯಬಲ್ ಎಕ್ಸ್, ಆಪರೇಟರ್ ಯಾವುದು ಪ್ಲಸ್, ಇಸ್ ಈಕ್ವಲ್ ಟು ಎಕ್ಸ್ಪ್ರೆಷನ್ ಯಾವುದು ವೈ ಅಂತ. ಸೊ ದಿಸ್ ಇಸ್ ಈಕ್ವಲ್ ಟು ಏನ್ ತಗೊಂತಾರೆ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತಾನೆ ತಗೊಂತಾರೆ. ಸೊ ಎಕ್ಸ್ ಪ್ಲಸ್ ಅಂದ್ರೆ ಎರಡು ಸಲ ಈಕ್ವಲ್ಸ್ ಆದ್ಮೇಲೆ ಆ ಕಡೆಗೂ ಪ್ಲಸ್ ಸೇಮ್ ವೇರಿಯಬಲ್ ಯೂಸ್ ಆಗುತ್ತೆ ಅಂತ. ಸೊ ಇದಕ್ಕೆ ಏನಂತೀವಿ, ಅಸೈನ್ಮೆಂಟ್. ಫಾರ್ ಎಕ್ಸಾಂಪಲ್ a ಪ್ಲಸ್ ಇಸ್ ಈಕ್ವಲ್ ಟು 3 ಅಂದ್ರೆ ಏನು, a ಇಸ್ ಈಕ್ವಲ್ ಟು a ಪ್ಲಸ್ 3 ಅಂತ. ಓಕೆ, ಸೊ ಇದಕ್ಕೆ ಏನಂತೀವಿ, ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಅಂತೀವಿ. ನೆಕ್ಸ್ಟ್ ಇಸ್ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್ ಅಂತ ಅಂತೀವಿ. ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್ಸ್ ಅಂತ ಅಂತೀವಿ. ಸೊ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಅಂದ್ರೆ ಏನು, ಸೊ ಪ್ಲಸ್ ಪ್ಲಸ್ ಅದಕ್ಕೆ ಇನ್ಕ್ರಿಮೆಂಟ್ ಅಂತೀವಿ, ಮೈನಸ್ ಮೈನಸ್ ಅಂದ್ರೆ ಡಿಕ್ರಿಮೆಂಟ್ ಅಂತ ಅರ್ಥ. ಅಂದ್ರೆ ಯು ಆರ್ ಇನ್ಕ್ರಿಮೆಂಟಿಂಗ್ ದ ವ್ಯಾಲ್ಯೂ, ಡಿಕ್ರಿಮೆಂಟಿಂಗ್ ಅಲ್ಲಿ ನೀವು ಒಂದು ಸಬ್ಟ್ರಾಕ್ಟ್ ಮಾಡ್ತೀರಾ, ಇನ್ಕ್ರಿಮೆಂಟ್ ಅಲ್ಲಿ ಆಡ್ ಮಾಡ್ತೀರಾ ವ್ಯಾಲ್ಯೂನ, ಅದಕ್ಕೆ ಒನ್ನ ಆಡ್ ಮಾಡ್ತೀರಾ, ಡಿಕ್ರಿಮೆಂಟ್ ಅಲ್ಲಿ ಒನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇನ್ಕ್ರಿಮೆಂಟ್ ಅಲ್ಲಿ ಎರಡು ತರ, ಪ್ಲಸ್ ಪ್ಲಸ್ ಎಂ ಅಂದ್ರೆ ಇದೇನು ಪೋಸ್ಟ್ ಇನ್ಕ್ರಿಮೆಂಟ್ ಅಂತ, ಸರಿ, ಪ್ರೀ ಇನ್ಕ್ರಿಮೆಂಟ್ ಅಂತ. ಎಂ ಪ್ಲಸ್ ಪ್ಲಸ್ ಅಂದ್ರೆ ಪೋಸ್ಟ್ ಇನ್ಕ್ರಿಮೆಂಟ್. ಸೊ ಇದು ಅಷ್ಟೇ, ಮೈನಸ್ ಮೈನಸ್ ಎಂ ಅಂದ್ರೆ ಪ್ರೀ ಇನ್ಕ್ರಿಮೆಂಟ್, ಎಂ ಮೈನಸ್ ಮೈನಸ್ ಅಂದ್ರೆ ಪೋಸ್ಟ್ ಡಿಕ್ರಿಮೆಂಟ್ ಅಂತ. ಓಕೆ, ಪ್ರೀ ಡಿಕ್ರಿಮೆಂಟ್, ಪೋಸ್ಟ್ ಡಿಕ್ರಿಮೆಂಟ್. ಫಾರ್ ಎಕ್ಸಾಂಪಲ್ ಎಂ ಇಸ್ ಈಕ್ವಲ್ ಟು 10 ಅಂತ ಅನ್ಕೋಣ, ಇಲ್ಲೇನಿದೆ ಪ್ರೀ ಇನ್ಕ್ರಿಮೆಂಟ್. ಸೊ ಇವಾಗ ಪ್ಲಸ್ ಪ್ಲಸ್ ಅಂದ್ರೆ ಏನು, ಎಂ ಇಸ್ ಈಕ್ವಲ್ ಟು ಎಂ ಪ್ಲಸ್ 1 ಅಂತ. ಓಕೆ, ಅಂದ್ರೆ ಎಂಗೆ ನೀವು ಒನ್ನ ಆಡ್ ಮಾಡ್ತೀರಾ, ಬಟ್ ಡಿಫ್ರೆನ್ಸ್ ಏನು ಪೋಸ್ಟ್ಗೆ ಪ್ರೀಗೆ ಅಂದ್ರೆ ಫಸ್ಟ್ ಯು ಆರ್ ಇನ್ಕ್ರಿಮೆಂಟಿಂಗ್ ದ ವ್ಯಾಲ್ಯೂ, ಪ್ಲಸ್ ಪ್ಲಸ್ ಎಂ ಅಂದ್ರೆ ಎಂ ವ್ಯಾಲ್ಯೂ ಎಷ್ಟಿದೆ ಅದಕ್ಕೆ ಒನ್ನ ಆಡ್ ಮಾಡ್ತಾರೆ, ಇದ್ರ ರಿಸಲ್ಟ್ ಏನ್ ಬರುತ್ತೆ 11 ಬರುತ್ತೆ. ಬಟ್ ಇಲ್ಲಿ ಫಸ್ಟ್ ವ್ಯಾಲ್ಯೂನ ಯೂಸ್ ಮಾಡ್ಬಿಡ್ತೀರಾ, ಸೊ 10 ಇರುತ್ತೆ. ಅಂಡ್ ದೆನ್ ವ್ಯಾಲ್ಯೂ ಯೂಸ್ ಮಾಡಿದ್ಮೇಲೆ ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ. ಇಲ್ಲೂ ಅಷ್ಟೇ, ಫಸ್ಟ್ 9 ಫಸ್ಟ್ ಡಿಕ್ರಿಮೆಂಟ್ ಆಗಿ ಯೂಸ್ ಆಗುತ್ತೆ, ಇಲ್ಲಿ 10 ಇರುತ್ತೆ. ಫಸ್ಟ್ ವ್ಯಾಲ್ಯೂನ ಯೂಸ್ ಮಾಡಿ ಆಮೇಲೆ ಡಿಕ್ರಿಮೆಂಟ್ ಮಾಡ್ತೀರಾ. ಸೊ ಇದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋದೆ. ಓಕೆ, ಸೊ ಅದಕ್ಕೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಇಸ್ ಅಬೌಟ್ ದ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಆಪರೇಟರ್. ಸೊ ನೆಕ್ಸ್ಟ್ ಇಸ್ ಕಂಡೀಷನಲ್ ಆಪರೇಟರ್. ಕಂಡೀಷನಲ್ ಆಪರೇಟರ್ ಅಂತ ಅಂತೇವೆ. ಸೊ ಕಂಡೀಷನಲ್ ಆಪರೇಟರ್ ಅಂದ್ರೆ ಏನು, ಸೊ ಇದು ಎಕ್ಸ್ಪ್ರೆಷನ್ 1 ಕ್ವಶನ್ ಮಾರ್ಕ್, ಎಕ್ಸ್ಪ್ರೆಷನ್ 2 ಅಂಡ್ ದೆನ್ ಎಕ್ಸ್ಪ್ರೆಷನ್ 3. ಸೊ ಇದಕ್ಕೆ ನೀವು ಕಂಡೀಷನಲ್, ಏನಕ್ಕೆ ಕ್ವಶನ್ ಮಾರ್ಕ್ ಇದೆ, ಕಂಡೀಷನಲ್ ಆಪರೇಟರ್ ಅಂತ ಅಂತೀರ. ಸೊ ಫಸ್ಟ್ ಏನಾಗುತ್ತೆ, ಎಕ್ಸ್ಪ್ರೆಷನ್ 1 ಎವಾಲ್ಯೂಯೇಟ್ ಆಗುತ್ತೆ. So if it is true means it will execute the expression 2.
ಸೊ ಇಫ್ ಎಕ್ಸ್ಪ್ರೆಷನ್ 1 ಫೇಲ್ ಆದಾಗ ಎಕ್ಸ್ಪ್ರೆಷನ್ 3 ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು x is equal to a greater than b, ಇದೇನು ಎಕ್ಸ್ಪ್ರೆಷನ್ 1, ಕ್ವಶನ್ ಮಾರ್ಕ್ a and then b ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ a ವ್ಯಾಲ್ಯೂ ಏನಿದೆ 20, b ವ್ಯಾಲ್ಯೂ 10. ಅಂದ್ರೆ ಹೆಂಗೆ ಎಕ್ಸ್ಪ್ರೆಷನ್ ಟ್ರೂ ಆದ್ರೆ ಈ ಎಕ್ಸ್ಪ್ರೆಷನ್ ಟ್ರೂ ಆದ್ರೆ ಇದು ಪ್ರಿಂಟ್ ಆಗುತ್ತೆ, ಫೇಲ್ ಆದ್ರೆ ಬಿ ಪ್ರಿಂಟ್ ಆಗುತ್ತೆ. ಸೊ ಎಕ್ಸ್ಪ್ರೆಷನ್ 1 ಏನಿದೆ 20 ಗ್ರೇಟರ್ ದ್ಯಾನ್ 10. ಸೊ ಕಂಡೀಷನ್ ಟ್ರೂ, ಅವಾಗ ಯಾವ್ದು ಎವಾಲ್ಯೂಯೇಟ್ ಆಗುತ್ತೆ, ಎಕ್ಸ್ಪ್ರೆಷನ್ 2 ಅಂದ್ರೆ ಎಕ್ಸ್ಪ್ರೆಷನ್ 2 ಪ್ಲೇಸ್ ಅಲ್ಲಿ ಯಾವ್ದಿದೆ ಎ ಇದೆ. ಸೊ ಇದು ಎವಾಲ್ಯೂಯೇಟ್ ಆಗುತ್ತೆ. ಅವಾಗ x ಇಸ್ ಈಕ್ವಲ್ ಟು ಏನಾಯ್ತು 20 ಆಯ್ತು. ಓಕೆ, ಬೈ ಚಾನ್ಸ್ ಇದು ಏನಾದ್ರು ಫೇಲ್ ಆದ್ರೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನೋಡೋಣ, a ವ್ಯಾಲ್ಯೂ 20, b ವ್ಯಾಲ್ಯೂ 40 ಇದೆ. ಸೊ 20 ಗ್ರೇಟರ್ ದ್ಯಾನ್ 40 ನಾ? ನೋ, ಕಂಡೀಷನ್ ಫೇಲ್ ಆದಾಗ ಏನಾಗುತ್ತೆ ಎಕ್ಸ್ಪ್ರೆಷನ್ 3, ಎಕ್ಸ್ಪ್ರೆಷನ್ 3 ಅಲ್ಲಿ ಏನಿದೆ b ಇದೆ. ಸೊ b ವ್ಯಾಲ್ಯೂ ಏನು 40, ಅದು ಎಕ್ಸಿಕ್ಯೂಟ್ ಆಗುತ್ತೆ. x ಇಸ್ ಈಕ್ವಲ್ ಟು 40 ಅಂತ. ಅಂದ್ರೆ ಇದು ಟ್ರೂ, ಎಕ್ಸ್ಪ್ರೆಷನ್ 1 ಟ್ರೂ ಆದ್ರೆ ಎಕ್ಸ್ಪ್ರೆಷನ್ 2 ಎವಾಲ್ಯೂಯೇಟ್ ಆಗುತ್ತೆ, ಇದು ಫೇಲ್ ಆದ್ರೆ ಎಕ್ಸ್ಪ್ರೆಷನ್ 3 ಎವಾಲ್ಯೂಯೇಟ್ ಆಗುತ್ತೆ. ಇದಕ್ಕೆ ಏನಂತೀರಾ, ಕಂಡೀಷನಲ್ ಆಪರೇಟರ್ ಅಂತ ಅಂತೀರಾ. ಸೊ ನೆಕ್ಸ್ಟ್ ಇಸ್ ಬಿಟ್ ವೈಸ್ ಆಪರೇಟರ್. ಸೊ ಬಿಟ್ ವೈಸ್ ಆಪರೇಟರ್ ಅಂತ ಅಂತೀವಿ. ಸೊ ಬಿಟ್ ವೈಸ್ ಆಪರೇಟರ್ ಅಂದ್ರೆ ಯಾವುದು, ಬಿಟ್ ವೈಸ್ ಆಡ್ ಅಂಡ್ ದೆನ್ ಬಿಟ್ ವೈಸ್ ಆರ್ ಅಂಡ್ ದೆನ್ ಬಿಟ್ ವೈಸ್ ಎಕ್ಸ್ಕ್ಲೂಸಿವ್. ಸೊ ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್, ಇಂಥದಕ್ಕೆಲ್ಲ ಬಿಟ್ ವೈಸ್ ಆಪರೇಟರ್ಸ್ ಅಂತ ಅಂತೀರ. ಅಂದ್ರೆ ಒಂದೊಂದು ಬಿಟ್ಟಿಗೆ ಅದು ಆಪರೇಟ್ ಆಗುತ್ತೆ. ಅಂದ್ರೆ ಲೆಫ್ಟ್ ಶಿಫ್ಟ್ ಯಾವುದೋ ಒಂದೇ ಒಂದು ಬಿಟ್ ಮಾತ್ರ ಲೆಫ್ಟ್ ಶಿಫ್ಟ್ ಆಗುತ್ತೆ, ಅಥವಾ ಯಾವುದೋ ಒಂದು ಬಿಟ್ 2 ಬಿಟ್ಸ್ ಮಾತ್ರ ರೈಟ್ ಶಿಫ್ಟ್ ಆಗುತ್ತೆ. ನೀವೇನೋ ಒಂದು ಆಪರೇಷನ್ ಯಾವುದೋ ಒಂದು ಬಿಟ್ ಮೇಲೆ ಮಾತ್ರ ನೀವು ಆಪರೇಟ್ ಮಾಡೋದಕ್ಕೆ ಬಿಟ್ ವೈಸ್ ಆಪರೇಟರ್ಸ್ ಅಂತ ಅಂತೀರ. ಓಕೆ, ಸೊ ನೆಕ್ಸ್ಟ್ ಸ್ಪೆಷಲ್ ಆಪರೇಟರ್ಸ್. ಸ್ಪೆಷಲ್ ಆಪರೇಟರ್ಸ್ ಅಂತ ಅಂತೀವಿ. ಸೊ ಸ್ಪೆಷಲ್ ಆಪರೇಟರ್ಸ್ ಅಂದ್ರೆ ಯಾವುದು, ಫಾರ್ ಎಕ್ಸಾಂಪಲ್ ಇನ್ಸ್ಟಾನ್ಸ್ ಆಫ್ ಆಪರೇಟರ್, ಇನ್ಸ್ಟಾನ್ಸ್ ಆಫ್ ಆಪರೇಟರ್ ಅಂತ ಅಂತೀವಿ. ಸೊ ಇನ್ಸ್ಟಾನ್ಸ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಪರ್ಸನ್ ಇನ್ಸ್ಟಾನ್ಸ್ ಆಫ್ ಸ್ಟೂಡೆಂಟ್. ಸೊ ಇನ್ಸ್ಟಾಂಟ್ ಅಂದ್ರೆ ಏನು, ಇಫ್ ದ ಪರ್ಸನ್ ಈಸ್ ಆಬ್ಜೆಕ್ಟ್ ಆಫ್ ದ ಸ್ಟೂಡೆಂಟ್ ಕ್ಲಾಸ್ ಆಗಿದ್ರೆ ಮಾತ್ರ ಟ್ರೂ ಬರುತ್ತೆ. ಸೊ ಪರ್ಸನ್ ಏನಾದ್ರು ಸ್ಟೂಡೆಂಟ್ ಕ್ಲಾಸ್ದು ಆಬ್ಜೆಕ್ಟ್ ಅಲ್ಲ ಅಂದ್ರೆ ಫಾಲ್ಸ್ ಬರುತ್ತೆ. ಅಂದ್ರೆ ಈ ಪರ್ಟಿಕ್ಯುಲರ್ ಪರ್ಸನ್ ಕ್ಲಾಸ್ ಸ್ಟೂಡೆಂಟ್ದು ಆಬ್ಜೆಕ್ಟ್ ಅಲ್ವೋ ಅಂತ ಚೆಕ್ ಮಾಡುತ್ತೆ. ಸೊ ಇಫ್ ಇಟ್ ಈಸ್ ಆಬ್ಜೆಕ್ಟ್ ಆಫ್ ದ ಕ್ಲಾಸ್ ಸ್ಟೂಡೆಂಟ್ ಮೀನ್ಸ್ ಇಟ್ ವಿಲ್ ರಿಟರ್ನ್ ಟ್ರೂ ಅಥವಾ ಫಾಲ್ಸ್ ಬರುತ್ತೆ. ಸೊ ಲಾಸ್ಟ್ ಆಪರೇಟರ್ ಇಸ್ ಡಾಟ್ ಆಪರೇಟರ್. ಡಾಟ್ ಆಪರೇಟರ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಪರ್ಸನ್ 1 ಡಾಟ್ ಏಜ್ ಅಂದ್ರೆ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ, ಯಾವುದೋ ಒಂದು ವೇರಿಯಬಲ್ನ ನೀವು ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಡಾಟ್ ಆಪರೇಟರ್ನ ಯೂಸ್ ಮಾಡ್ತೀರಾ. ಯೂಸ್ ಟು ಆಕ್ಸೆಸ್ ದ ಇನ್ಸ್ಟಾನ್ಸ್ ವೇರಿಯಬಲ್ ಅಂಡ್ ಮೆಥಡ್ ಆಫ್ ಕ್ಲಾಸ್ ಆಬ್ಜೆಕ್ಟ್ಸ್, ಅದನ್ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ನೀವು ಡಾಟ್ ಆಪರೇಟರ್ನ ಯೂಸ್ ಮಾಡ್ತೀರಾ. ಓಕೆ, ಸೊ ಒಂದು ಪ್ರೋಗ್ರಾಮ್ ನೋಡೋಣ ಆಪರೇಟರ್ಸ್ಗೆ. ಕ್ಲಾಸ್ ಯಾವುದೊಂದು ಆಪರೇಟರ್ಸ್, ಕ್ಲಾಸ್ ಆಪರೇಟರ್ಸ್. ಸೊ ಈ ತರ ಬರೀತೀನಿ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತ. ಓಕೆ, ಸ್ಟ್ರಿಂಗ್ ಆರ್ಗ್ಸ್. ಸೊ ಇಲ್ಲೇನ್ ಮಾಡ್ತಿದ್ದೀರಾ, ಇಂಟ್ a is equal to 20 and then b is equal to 10. ಸೊ ಏನ್ ಕೊಡ್ತೀರಾ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ a plus b is equal to ಏನಂತ ಕೊಡ್ತೀರಾ, ಪ್ಲಸ್ a plus b ಅಂತ ಕೊಡ್ತೀರಾ. ಓಕೆ,
ಫಸ್ಟ್ ಎ ಮತ್ತೆ ಬಿ ವ್ಯಾಲ್ಯೂ ಪ್ರಿಂಟ್ ಮಾಡೋಣ. ಓಕೆ, ನೋಡೋಣ. ಸಿಸ್ಟಮ್ ಡಾಟ್ ಔಟ್ ಡಾಟ್ ಎ ಇಸ್ ಈಕ್ವಲ್ ಟು ಪ್ಲಸ್ ಎ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಬಿ ಇಸ್ ಈಕ್ವಲ್ ಟು ಪ್ಲಸ್ ಬಿ. Okay, so next system dot out dot println a plus b is equal to plus a plus b. So next system dot out dot println a less than b is plus a less than b. Okay. So next s dot op, yeah, a plus plus is plus a plus plus. So s dot o dot p plus plus a is plus 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 a. So close. So ಎಲ್ಲ ಆಪರೇಟರ್ಸ್, ಡಿಫ್ರೆಂಟ್ ಟೈಪ್ ಆಫ್ ಆಪರೇಟರ್ಸ್ ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸಿ ಹಿಯರ್ ಔಟ್ಪುಟ್ ಏನಂತ ಬರುತ್ತೆ ಅಂತ ನೋಡೋಣ. ಸೊ ಔಟ್ಪುಟ್ ಈಸ್, ಇದರಲ್ಲಿ ಪ್ರಿಂಟ್ ಮಾಡಿ ಏನಂತ ಬರುತ್ತೆ. ಸಿ ಹಿಯರ್ ಎ ಇಸ್ ಈಕ್ವಲ್ ಟು 20, ಬಿ ಇಸ್ ಈಕ್ವಲ್ ಟು 10 ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ. ಸೊ ಇದು ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಅಂತ. ಓಕೆ, ಸ್ಟ್ರಿಂಗ್ ಆಕ್ಸ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, ಪಬ್ಲಿಕ್ ಅಂದರೆ ಆಕ್ಸೆಸ್ ಸ್ಪೆಸಿಫೈರ್, ಸ್ಟ್ಯಾಟಿಕ್ ಅಂದರೆ ಕೀಬೋರ್ಡ್, ವಾಯ್ಡ್ ಮೀನ್ಸ್ ಇಟ್ ಶುಡ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ, ಮೈನ್ ಅಂತ. ಸೊ ಅದರೊಳಗಡೆ ಆರ್ಗ್ಯುಮೆಂಟ್ಸ್ಗೆ ಸ್ಟ್ರಿಂಗ್ ಆಕ್ಸ್ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಏನು, ಎಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಇದು ಡಬಲ್ ಕೋಟ್ ಒಳಗಡೆ ಏನಿದ್ರೆ ಅದೇ ಪ್ರಿಂಟ್ ಆಗುತ್ತೆ. ಎ ಇಸ್ ಈಕ್ವಲ್ ಟು, ಸೊ ಎ ವ್ಯಾಲ್ಯೂ ಏನಿದೆ 20, ಅದೇ ಲೈನಲ್ಲಿ ಅದ್ರ ಜೊತೆನೆ ಪ್ರಿಂಟ್ ಆಗೋದಕ್ಕೆ ಪ್ಲಸ್ ಕನ್ಕ್ಯಾಟಿನೇಟ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಬಿ ಇಸ್ ಈಕ್ವಲ್ ಟು 10 ಅಂತ ಪ್ರಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ನೋಡಿ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು, ಇಲ್ಲಿ ಆಪರೇಟರ್. ಸೊ ನೀವು ವಿತ್ ಇನ್ ದ ಡಬಲ್ ಕೋಟ್ ಏನ್ ಬರೆದ್ರು ಆಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. ಬಟ್ ಡಬಲ್ ಕೋಟ್ ಆದ್ಮೇಲೆ ನೀವೇನಾದ್ರು ಬರೆದ್ರೆ ಎ ವ್ಯಾಲ್ಯೂ ತಗೊಳುತ್ತೆ. ಎ ವ್ಯಾಲ್ಯೂ ಏನಿದೆ 20, ಬಿ ವ್ಯಾಲ್ಯೂ ಏನಿದೆ 10. ಸೊ 30 ಇದಕ್ಕೆ ಏನಂತೀವಿ, ಅರ್ಥಮೆಟಿಕ್ ಆಪರೇಟರ್. ಸೊ ಮೈನಸ್ಗೂ ಅಷ್ಟೇ 20, ಇಲ್ಲೇನಾದ್ರು ಮೈನಸ್ ಇದ್ದಿದ್ರೆ 10 ಅಂತ ಪ್ರಿಂಟ್ ಆಗ್ತಿತ್ತು. ಸೊ ನೆಕ್ಸ್ಟ್ ಇದು ರಿಲೇಷನಲ್ ಆಪರೇಟರ್. ಏನಂತ, ಎ ಲೆಸ್ ದ್ಯಾನ್ ಬಿ ಈಸ್ ಏನಂತ, ಇದು ರಿಲೇಷನಲ್ ಆಪರೇಟರ್ ಅಂದ್ರೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. 20 ಲೆಸ್ ದ್ಯಾನ್ 10 ಎ ವ್ಯಾಲ್ಯೂ ಎಷ್ಟಿದೆ 20, ಬಿ ವ್ಯಾಲ್ಯೂ 10. 20 ಲೆಸ್ ದ್ಯಾನ್ 10 ನೋ, ಏನಂತ ಪ್ರಿಂಟ್ ಆಗುತ್ತೆ, ಫಾಲ್ಸ್ ಅಂತ ಪ್ರಿಂಟ್ ಆಗುತ್ತೆ. ಎ ಲೆಸ್ ದ್ಯಾನ್ ಬಿ ಈಸ್ ಫಾಲ್ಸ್. ಸೊ ನೆಕ್ಸ್ಟ್ ಎ ಪ್ಲಸ್ ಪ್ಲಸ್ ಅಂದ್ರೆ ಏನು, ಏನ್ ಹೇಳಿದ್ರೆ ಪೋಸ್ಟ್ ಇನ್ಕ್ರಿಮೆಂಟ್ ಅಂತ ಅಂತೀವಿ. ಎ ಪ್ಲಸ್ ಪ್ಲಸ್ ಅಂದ್ರೆ ಫಸ್ಟ್ ವ್ಯಾಲ್ಯೂನ ಯೂಸ್ ಮಾಡಿ ಅಂಡ್ ದೆನ್ ಯು ಹ್ಯಾವ್ ಟು ಇನ್ಕ್ರಿಮೆಂಟ್. ಸೊ ಏನಂತ ಪ್ರಿಂಟ್ ಆಗುತ್ತೆ ಇಲ್ಲಿ, ಎ ವ್ಯಾಲ್ಯೂ ಆಸ್ ಇಟ್ ಈಸ್ ಏನಂತ, ಎ ಪ್ಲಸ್ ಪ್ಲಸ್ ಈಸ್ ಈಕ್ವಲ್ ಟು 20 ಅಂತ ಪ್ರಿಂಟ್ ಆಗುತ್ತೆ. ಬಟ್ ಇಲ್ಲಿ ಪ್ಲಸ್ ಪ್ಲಸ್ ಎ ಈಸ್ ನೋಡ್ರಿ, ಪ್ಲಸ್ ಪ್ಲಸ್ ಎ ಈಸ್ ಅಂತ ಪ್ರಿಂಟ್ ಆಗುತ್ತೆ. ಏನು ಪ್ಲಸ್ ಪ್ಲಸ್ ಅಂದ್ರೆ ಫಸ್ಟ್ ಇನ್ಕ್ರಿಮೆಂಟ್ ಆಗಿ ಅಂಡ್ ದೆನ್ ಯೂಸ್ ಆಗುತ್ತೆ, ಅಂದ್ರೆ 21 ಅಂತ ಆಗುತ್ತೆ. ಓಕೆ, ಈಸ್ ಅಂಡರ್ಸ್ಟುಡ್. ಪೋಸ್ಟ್ ಇನ್ಕ್ರಿಮೆಂಟ್ ಅಂದ್ರೆ ಫಸ್ಟ್ ವ್ಯಾಲ್ಯೂ ಇಸ್ 20 ಅಂತ ಪ್ರಿಂಟ್ ಆಗಿ ಆಮೇಲೆ ಅದು ಇನ್ಕ್ರಿಮೆಂಟ್ ಆಗಿರುತ್ತೆ 21 ಅಂತ. ಬಟ್ ಇಲ್ಲಿ ಪ್ಲಸ್ ಪ್ಲಸ್ ಎ ಅಂದ್ರೆ ಏನು, ಫಸ್ಟ್ ಇನ್ಕ್ರಿಮೆಂಟ್ ಆಗಿಬಿಡುತ್ತೆ ಅಂಡ್ ದೆನ್ ಯೂಸ್ ಆಗುತ್ತೆ, ಏನಂತ 21 ಅಂತ. ಓಕೆ, understood. This is about the operators in Java. In the next class, let's see the expressions in Java. Okay, thank you.